ಕಳೆದ ಭಾಗದಲ್ಲಿ ನಾನು ನಿಮಗೊಂದು ಬೋನಸ್ ಪ್ರಶ್ನೆಯನ್ನು ಕೇಳಿದ್ದೆ. ಅದಕ್ಕೆ ಬಹಳಷ್ಟು ಜನ ಸರಿಯಾಗಿ ಉತ್ತರ ನೀಡಿದ್ದೀರಿ. ಆ ಉತ್ತರ ಏನೆಂದು ನೋಡೋಣ ಬನ್ನಿ. ಪ್ರಶ್ನೆ: ಪಾಂಡವರ ಕುಲಗುರು ಯಾರು? ಅ. ದ್ರೋಣಾಚಾರ್ಯ, ಬ. ಕೃಪಾಚಾರ್ಯ, ಕ. ಧೌಮ್ಯ ಋಷಿ, ಡ. ವಸಿಷ್ಠರು. ಸರಿಯಾದ ಉತ್ತರ ಕ. ಧೌಮ್ಯ ಋಷಿ. ನಾನು ಕಳೆದ ಭಾಗ 4ರಲ್ಲಿ ಕೇಳಿದ 15 ಪ್ರಶ್ನೆಗಳಿಗೆ 13 ಉತ್ತರಗಳನ್ನು ಸರಿಯಾಗಿ ನೀಡಿದವರು ವಿಮಲಾ ಕಲ್ಪೂರ್. ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಭಾಗ 5ರ ಕಡೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಎಲ್ಲರ ಪ್ರೀತಿ ಬೆಂಬಲದಿಂದ ನಮ್ಮ ಮಹಾಭಾರತ ಕ್ವಿಜ್ ಸರಣಿಯು ಇಂದು 5ನೇ ಭಾಗಕ್ಕೆ ಬಂದು ತಲುಪಿದೆ. ಕಳೆದ 4 ಭಾಗಗಳಲ್ಲಿ ನೀವು ನೀಡಿದ ಅದ್ಭುತ ಪ್ರಕ್ರಿಯೆ ಮತ್ತು ನಿಮ್ಮ ಜ್ಞಾನವನ್ನು ಕಂಡು ನನಗೆ ನಿಜಕ್ಕೂ ಆಶ್ಚರ್ಯವಾಯಿತು. ಈಗ ಈ 5ನೇ ಭಾಗ ಬಹಳ ವಿಶೇಷವಾಗಿರಲಿದೆ. ಇಂದಿನ ಈ ವಿಡಿಯೋದಲ್ಲಿ ಮಹಾಭಾರತದ ಆಳವಾದ ರಹಸ್ಯಗಳು ಮತ್ತು ನಾವು ಇದುವರೆಗೆ ಕೇಳಿರದ ಕೆಲವು ಅಚ್ಚರಿ ಸಂಗತಿಯ ಬಗ್ಗೆ ಪ್ರಶ್ನೆಗಳು ಕೇಳಲಿದ್ದೇವೆ. ಇಂದಿನ ಕ್ವಿಜ್ ಶುರು ಮಾಡುವ ಮೊದಲು ನಿಮಗೊಂದು ಸಣ್ಣ ಚಾಲೆಂಜ್. ಈ ಭಾಗದಲ್ಲಿ ಬರುವ 15 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಕೊನೆಯಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗಿದ್ದರೆ ಸಿದ್ಧರಿದ್ದೀರಾ? ಬನ್ನಿ ಇಂದಿನ ಭಾಗ 5ರ ಮೊದಲ ಪ್ರಶ್ನೆಯನ್ನು ನೋಡೋಣ. ಮೊದಲ ಪ್ರಶ್ನೆ: ಇಂದ್ರಪ್ರಸ್ಥ ನಗರವನ್ನು ನಿರ್ಮಿಸಿದ್ದ ದೇವಶಿಲ್ಪಿ ಯಾರು? ಎ. ವಿಶ್ವಕರ್ಮ, ಬಿ. ಮಾಯಾಸುರ, ಸಿ. ಕುಬೇರ, ಡಿ. ಬ್ರಹ್ಮ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ವಿಶ್ವಕರ್ಮ. ಮಹಾಭಾರತದ ಆದಿಪರ್ವದ ಪ್ರಕಾರ ಪಾಂಡವರಿಗೆ ಹಂಚಿಕೆಯಾದ ಕಾಂಡಪ್ರಸ್ಥವು ಒಂದು ಪಾಳುಭೂಮಿಯಾಗಿತ್ತು. ಆ ಪ್ರದೇಶದಲ್ಲಿ ಪಾಂಡವರಿಗೆ ಭವ್ಯವಾದ ಮತ್ತು ದಿವ್ಯವಾದ ಇಂದ್ರಪ್ರಸ್ಥ ನಗರವನ್ನು ನಿರ್ಮಿಸಿಕೊಡುವಂತೆ ಶ್ರೀಕೃಷ್ಣ ಮತ್ತು ಇಂದ್ರರು ದೇವಶಿಲ್ಪಿಯಾದ ವಿಶ್ವಕರ್ಮನಿಗೆ ಆಜ್ಞಾಪಿಸುತ್ತಾರೆ. ವಿಶ್ವಕರ್ಮನು ಇಂದ್ರನ ಅಮರಾವತಿಗೆ ಸಮಾನವಾದ ಸುಂದರವಾದ ನಗರವನ್ನು ಪಾಂಡವರಿಗೆ ನಿರ್ಮಿಸಿಕೊಡುತ್ತಾನೆ. ಮುಂದಿನ ಪ್ರಶ್ನೆ: ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನನು ಹೊಡೆದ ಯಂತ್ರದ ಹೆಸರೇನು? ಎ. ಚಕ್ರವ್ಯೂಹ, ಬಿ. ಮತ್ಸ್ಯ ಯಂತ್ರ, ಸಿ. ಕಾಲಚಕ್ರ, ಡಿ. ಸುದರ್ಶನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಮತ್ಸ್ಯಯಂತ್ರ. ಮುಂದಿನ ಪ್ರಶ್ನೆ: ಅಜ್ಞಾತವಾಸದಲ್ಲಿ ಭೀಮನು ಇಟ್ಟುಕೊಂಡಿದ್ದ ಹೆಸರೇನು? ಎ. ಕಂಕ, ಬಿ. ಬೃಹನ್ನಳೆ, ಸಿ. ವಲ್ಲಭ, ಡಿ. ತಂತಿಪಾಲ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ವಲ್ಲಭ. ವಿರಾಟ ರಾಜರ ಆಸ್ಥಾನದಲ್ಲಿ ಅಡುಗೆಯವನಾಗಿ ಕೆಲಸ ಮಾಡುತ್ತಿದ್ದನು. ಮುಂದಿನ ಪ್ರಶ್ನೆ: ಅರ್ಜುನನಿಗೆ ನಪುಂಸಕನಾಗುವಂತೆ ಶಾಪ ನೀಡಿದ ಅಪ್ಸರೆ ಯಾರು? ಎ. ರಂಭೆ, ಬಿ. ಮೇನಕೆ, ಸಿ. ಊರ್ವಶಿ, ಡಿ. ತಿಲೋತ್ತಮೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಊರ್ವಶಿ. ತನ್ನ ಪ್ರೇಮವನ್ನು ತಿರಸ್ಕರಿಸಿದ ಅರ್ಜುನನಿಗೆ ನಪುಂಸಕನಾಗುವಂತೆ ಶಾಪ ನೀಡಿದಳು. ಮುಂದಿನ ಪ್ರಶ್ನೆ: ನಕುಲನು ಅಜ್ಞಾತವಾಸದಲ್ಲಿ ಯಾವ ಕೆಲಸ ಮಾಡುತ್ತಿದ್ದನು? ಎ. ಅಡುಗೆಯವನು, ಬಿ. ಕುದುರೆಗಳ ಉಸ್ತುವಾರಿ, ಸಿ. ನೃತ್ಯ ಶಿಕ್ಷಕ, ಡಿ. ಜ್ಯೋತಿಷಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಕುದುರೆಗಳ ಉಸ್ತುವಾರಿ. ಮುಂದಿನ ಪ್ರಶ್ನೆ: ಧರ್ಮರಾಯನು ಅಜ್ಞಾತವಾಸದಲ್ಲಿ ಯಾರ ಆಸ್ಥಾನದಲ್ಲಿ ಕಂಕನಾಗಿ ಸೇರಿದ್ದನು? ಎ. ದೃಪದ, ಬಿ. ವಿರಾಟ ರಾಜ, ಸಿ. ಶಲ್ಯ, ಡಿ. ಕೃಷ್ಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಿರಾಟ ರಾಜ. ಮುಂದಿನ ಪ್ರಶ್ನೆ: ಅಜ್ಞಾತವಾಸದಲ್ಲಿ ದ್ರೌಪದಿಯನ್ನು ಪೀಡಿಸಿದ ವಿರಾಟನ ಸೋದರ ಮಾವ ಯಾರು? ಎ. ಕೀಚಕ, ಬಿ. ಸೈನಿಕ, ಸಿ. ಕಂಸ, ಡಿ. ಜರಾಸಂಧ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಕೀಚಕ. ಮುಂದಿನ ಪ್ರಶ್ನೆ: ಜೂಜಾಟದಲ್ಲಿ ಸೋತ ನಂತರ ಪಾಂಡವರು ಎಷ್ಟು ವರ್ಷ ವನವಾಸ ಮಾಡಬೇಕಾಯಿತು? ಎ. 10 ವರ್ಷ, ಬಿ. 12 ವರ್ಷ ಮತ್ತು 1 ವರ್ಷ ಅಜ್ಞಾತವಾಸ, ಸಿ. 14 ವರ್ಷ, ಡಿ. 5 ವರ್ಷ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ.
ಮುಂದಿನ ಪ್ರಶ್ನೆ, ಕರ್ಣನ ಕೊನೆಯ ಯುದ್ಧದಲ್ಲಿ ಅವನ ಸಾರಥಿಯಾಗಿದ್ದವರು ಯಾರು? ಎ ಕೃಷ್ಣ, ಬಿ ಸಂಜಯ, ಸಿ ಶಲ್ಯ, ಡಿ ದುರ್ಯೋಧನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಶಲ್ಯ. ಮದ್ರದೇಶದ ರಾಜ, ನಕುಲ ಸಹದೇವರ ಸೋದರ ಮಾವ. ಮುಂದಿನ ಪ್ರಶ್ನೆ, ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ನೀಡಿದ ದೇವರು ಯಾರು? ಎ ವಿಷ್ಣು, ಬಿ ಶಿವ, ಸಿ ಇಂದ್ರ, ಡಿ ಅಗ್ನಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಶಿವ. ಮುಂದಿನ ಪ್ರಶ್ನೆ, ಭೀಷ್ಮರಿಗೆ ಇಚ್ಛಾಮರಣದ ವರ ನೀಡಿದವರು ಯಾರು? ಎ ಗಂಗೆ, ಬಿ ತಂದೆ ಶಾಂತನು, ಸಿ ಬ್ರಹ್ಮ, ಡಿ ಶಿವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ತಂದೆ ಶಾಂತನು. ಗಂಗೆಯನ್ನು ಬಿಟ್ಟು ಬಂದ ನಂತರ ಮದುವೆಯಾದ ಸತ್ಯವತಿಗಾಗಿ ದೇವವ್ರತನು ಭೀಷ್ಮ ಪ್ರತಿಜ್ಞೆ ಮಾಡಿದ್ದಕ್ಕೆ ಮೆಚ್ಚಿ ವರ ನೀಡಿದನು. ಮುಂದಿನ ಪ್ರಶ್ನೆ, ಪರಶುರಾಮರು ಕರ್ಣನಿಗೆ ಶಾಪ ನೀಡಲು ಕಾರಣವೇನು? ಎ ದಾನ ಮಾಡದಿದ್ದಕ್ಕೆ, ಬಿ ತನ್ನ ಜಾತಿಯ ಬಗ್ಗೆ ಸುಳ್ಳು ಹೇಳಿದ್ದಕ್ಕೆ, ಸಿ ಯುದ್ಧದಲ್ಲಿ ಸೋತಿದ್ದಕ್ಕೆ, ಡಿ ಗುರುದಕ್ಷಿಣೆ ನೀಡದಿದ್ದಕ್ಕೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ತನ್ನ ಜಾತಿಯ ಬಗ್ಗೆ ಸುಳ್ಳು ಹೇಳಿದ್ದಕ್ಕೆ. ಕರ್ಣನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಪರಶುರಾಮರ ಬಳಿ ವಿದ್ಯೆ ಕಲಿತಿದ್ದನು. ಮುಂದಿನ ಪ್ರಶ್ನೆ, ಅರ್ಜುನನ ರಥಕ್ಕೆ ನಂದಿಘೋಷ ಎಂದು ಹೆಸರಿಟ್ಟವರು ಯಾರು? ಎ ಕೃಷ್ಣ, ಬಿ ಅಗ್ನಿದೇವ, ಸಿ ಇಂದ್ರ, ಡಿ ವರುಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಗ್ನಿದೇವ. ಮುಂದಿನ ಪ್ರಶ್ನೆ, ಜೂಜಾಟ ನಡೆಯುವಾಗ ಶಕುನಿ ಬಳಸಿದ ದಾಳಗಳು ಯಾವುದರಿಂದ ಮಾಡಲ್ಪಟ್ಟಿದ್ದವು? ಎ ಆನೆ ದಂತ, ಬಿ ಚಿಹ್ನ, ಸಿ ತಂದೆಯ ಬೆನ್ನಿನ ಮೂಳೆಗಳು, ಡಿ ಮರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ತಂದೆಯ ಬೆನ್ನಿನ ಮೂಳೆಗಳು. ಶಕುನಿ ಎಷ್ಟೆಂದರೂ ಅಷ್ಟೇ ಬೀಳುವಂತೆ ಇವುಗಳನ್ನು ಸಿದ್ಧಪಡಿಸಲಾಗಿತ್ತು. ಈ ಭಾಗದ ಕೊನೆಯ ಹಾಗೂ ಬೋನಸ್ ಪ್ರಶ್ನೆ ಇದಾಗಿದೆ. ಜರಾಸಂಧನನ್ನು ಸಂಹರಿಸಿದವರು ಯಾರು? ಎ ಅರ್ಜುನ, ಬಿ ಭೀಮ, ಸಿ ಕೃಷ್ಣ, ಡಿ ಸಹದೇವ. ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ಭಾಗದಲ್ಲಿ ಚರ್ಚಿಸೋಣ. ಸ್ನೇಹಿತರೆ, ಮಹಾಭಾರತದ ಸಾಗರ ಬಹಳ ದೊಡ್ಡದು. ನಾವು ಕೇವಲ ಕೆಲವು ಮುತ್ತುಗಳನ್ನು ಮಾತ್ರ ಆರಿಸಿದ್ದೇವೆ. ನಿಮ್ಮೆಲ್ಲರ ಆಸಕ್ತಿ ಮತ್ತು ಬೆಂಬಲ ನೋಡಿ ಈ ಕ್ವಿಜ್ ಸರಣಿಯನ್ನು ನಾನು ಇಲ್ಲೇ ನಿಲ್ಲಿಸದೆ ಇನ್ನು ಮುಂದಿನ ಭಾಗಗಳನ್ನು ತರಲು ನಿರ್ಧರಿಸಿದ್ದೇನೆ. ಸದ್ಯಕ್ಕೆ ಈ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಆದರೆ ಇದು ಅಂತ್ಯವಲ್ಲ, ಕೇವಲ ಸಣ್ಣ ವಿರಾಮವಷ್ಟೇ. ಅತಿ ಶೀಘ್ರದಲ್ಲೇ ಮಹಾಭಾರತದ ಕ್ವಿಜ್ ಭಾಗ 6ರೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.